ಫ್ರೆಂಡ್ಸ್, ಇವತ್ತು ಮೈಸೂರು ಅರಮನೆ ನೋಡೋದಕ್ಕೆ ಹೋಗ್ತಾ ಇದ್ದೇವೆ. ನಾವು ಇದ್ದ ಹೋಮ್ ಸ್ಟೇಯಿಂದ ಒಂದು ಅರ್ಧ ಗಂಟೆ ಇತ್ತಷ್ಟೇ. ಅದು ವೃಂದಾವನ ಹೆರಿಟೇಜ್ ಅಂತ ತುಂಬ ಜನ ಕೇಳ್ತಾ ಇದ್ರು ಯಾವುದು ಅಂತ. ನಾನು ಇದರಲ್ಲಿ ಫೇಸ್ಬುಕ್ ಇನ್ಸ್ಟಾದಲ್ಲೆಲ್ಲ ಹಾಕಿದ್ದೆ. ಅದಕ್ಕೆ ಮೈಸೂರಲ್ಲಿ ವೃಂದಾವನ ಹೆರಿಟೇಜ್ ಸಿಟಿ ಅಂತ ಬರುತ್ತೆ ನೋಡಿ. ಅರಮನೆ ಹತ್ತಿರ ಬಂದ್ವಿ ನಾವು. ಅಲ್ಲಿ ಕಾರ್ ಪಾರ್ಕಿಂಗ್ ಇತ್ತಲ್ಲ, ಅಲ್ಲಿ ನಿಲ್ಲಿಸೋದು. ಪಾರ್ಕಿಂಗ್ ಪ್ಲೇಸ್ ತುಂಬ ವಿಶಾಲ ಆಗಿದೆ ನೋಡಿ. ಅಲ್ಲಿ ಒಂದು ಸ್ವಲ್ಪ ತಿಂಡಿ ಎಲ್ಲ ಇದೆ, ನಾವು ಬೇಕಾದರೆ ತಗೊಳ್ಬೋದು, ಫ್ರೂಟ್ಸ್ ಎಲ್ಲ ಅದು ಇದು. ಆಮೇಲೆ ನಾವು ಫ್ರಂಟಲ್ಲಿ ಹೋಗಲಿಕ್ಕಿಲ್ಲ, ಇವಾಗ ಈಚೆ ಸೈಡ್ನಿಂದ ಬಿಡ್ತಾರೆ ಅವರು. 150 ಒಬ್ಬರಿಗೆ ಪರ್ ಹೆಡ್. ಚಿಕ್ಕ ಮಕ್ಕಳಿಗೆ ಇಲ್ಲ, ಸ್ವಲ್ಪ ದೊಡ್ಡವರಿಗೆ ಇದೆ ಅಷ್ಟೇ. ಆಮೇಲೆ ಫಾರಿನರ್ಸಿಗೆ ಮಾತ್ರ 1000 ರುಪೀಸ್ ತೆಗಿತಾ ಇದ್ದಾರೆ, 10,000 ರೂಪಾಯಿ. ಅದು ಸ್ವಲ್ಪ ಹೆಚ್ಚಾಯಿತು ಅಂತ ಆಗುತ್ತೆ ನಮಗೆ. ಅಂದರೆ ವಿದೇಶಿಯವರಿಗೆ ಸ್ವಲ್ಪ ಕಡಿಮೆ ಮಾಡಬೇಕು, ನಮ್ಮ ದೇಶ ನೋಡೋದಕ್ಕೆ ಬರೋದಲ್ಲ. ಅದು ಯಾಕೋ ಅವರಿಗೆ ಸ್ವಲ್ಪ ಹೈಯೆಸ್ಟ್ ದುಡ್ಡು ತಗೋತಾ ಇದ್ದಾರೆ. ಈ ಅರಮನೆಗೆ ಅಂಬಾವಿಲಾಸ ಅನ್ನೋ ಹೆಸರು ಕೂಡ ಇದೆ. ಅದು ತುಂಬ ಹಳೆಯ ಅರಮನೆ ಅಂತ ಹೇಳ್ತಾರೆ. ಅಂದರೆ ತುಂಬ ಚೆನ್ನಾಗಿರುವಂಥ ಚಂದದ ಒಂದು ಅರಮನೆ ಅಂತ. ಇದನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರವರು ಕಟ್ಟಿಸಿದ್ದು. ಹಿಂದೆ ಕಟ್ಟಿಸಿದಿರಬೇಕಾದ್ರೆ ಅದು ಮರದ ಅರಮನೆ ಆಗಿತ್ತಂತೆ ನೋಡಿ. ಎದುರುಗಡೆ ಇದೆ, ಎದುರುಗಡೆ ಎಲ್ಲ ಜನ ಇದ್ದರು, ಆದರೆ ಎದುರುಗಡೆಯಿಂದ ಬಿಡ್ತಾ ಇರಲಿಲ್ಲ. ನಾವು ಈಚೆಯಿಂದಲೇ ಹೋಗ್ತಾ ಇದ್ದಿದ್ದು ಎಲ್ಲರೂ ಕೂಡ. ಅಂದರೆ ಎಲ್ಲ ಫೋಟೋ ತೆಗಿತಾ ಇದ್ದಾರೆ. ಹಿಂದೆಲ್ಲ ಫೋಟೋ ತೆಗಿಲಿಕ್ಕಿಲ್ಲಲ್ಲ, ಒಳಗೆ ಎಲ್ಲ ಅರಮನೆ ಒಳಗೆ ಎಲ್ಲ ಇರಲಿಲ್ಲ ಅಂತೆ. ಇವಾಗೆಲ್ಲ ಬಿಡ್ತಾರೆ. ಅಂದರೆ ಅರಮನೆ ಒಳಗೆ ಏನು ಅಂಥದ್ದೇನಿಲ್ಲ. ಅಂದರೆ ಆನೆ ಅಂಬರಿ ಕೂಡ ಇಲ್ಲ, ಆಮೇಲೆ ಸಿಂಹಾಸನ ಕೂಡ ಇಲ್ಲ ರತ್ನ ಖಚಿತ. ಬರೀ ಕಂಬ ಎಲ್ಲ ನೋಡ್ಕೊಂಡು ಬರಬೇಕಷ್ಟೇ. ಆದರೆ ಅದರ ವಾಸ್ತುಶಿಲ್ಪ ಕೂಡ ತುಂಬ ಚೆನ್ನಾಗಿದೆ ನೋಡಿ ನೋಡೋದಕ್ಕೆ. ಈಗ ನಮಗೆ ಎಂಟ್ರೆನ್ಸ್ ಇಲ್ಲಿಂದ ಅಲ್ಲಿ ನಮ್ಮದು ಎಲ್ಲ ಬ್ಯಾಗ್ ಎಲ್ಲ ಸಣ್ಣ ಸಣ್ಣ ಬ್ಯಾಗ್ ಇದ್ದರೂ ಕೂಡ ಸ್ವಲ್ಪ ಚೆಕ್ ಮಾಡ್ತಾರೆ. ಆಮೇಲೆ ಇಲ್ಲಿ ಚಪ್ಪಲೆಲ್ಲ ಇಟ್ಟು ಹೋಗಬೇಕು, ಒಳಗಡೆ ಚಪ್ಪಲೆಲ್ಲ ಹಾಕೊಂಡು ಹೋಗಲಿಕ್ಕಿಲ್ಲ. ಆದರೆ ಅದಕ್ಕೆ ದುಡ್ಡೆಲ್ಲ ಇಲ್ಲ. ಕೆಲವು ದೇವಸ್ಥಾನದಲ್ಲೆಲ್ಲ ಗೊತ್ತಾರಲ್ಲ, ಇಲ್ಲಿ ಫ್ರೀ, ಇಲ್ಲಿಂದ ಸೀದಾ ಹೋಗೋದಷ್ಟೇ. ಟೂರಿಸ್ಟ್ ಏನು ಅಷ್ಟೊಂದು ಜನ ಇರಲಿಲ್ಲ, ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು. ನಾವೆಲ್ಲ ಹಿಂದೆಲ್ಲ ನೋಡುವಾಗ, ನಾವು ಸಣ್ಣ ಇರುವಾಗ ನೋಡುವಾಗ ತುಂಬ ಜನ ಬರ್ತಾಯಿದ್ರು ನೋಡಿ. ಇದು ದೇವಿದ್ದು ಚಾಮುಂಡೇಶ್ವರಿ, ಅದು ನಾಡ ದೇವತೆ. ಹಾಗೆ ಅಲ್ಲಿಯ ಒಡೆಯರ್ ಅಂದರೆ ರಾಜರದು ಕುಲದೇವತೆ ಅಂತೆ. ಅರಮನೆಯಲ್ಲಿ ಕೂಡ ಪೂಜೆ ಮಾಡ್ತಾರೆ. ಇದೇ ದೇವಿಯನ್ನು ತಗೊಂಡು ದಸರಾ ಟೈಮಲ್ಲಿ ಬೆಟ್ಟಕ್ಕೆ ಹೋಗೋದು, ಚಾಮುಂಡಿ ಬೆಟ್ಟದಿಂದ ಪುನಃ ತರೋದು, ಅಂದರೆ ಅಂಬರಿಯಲ್ಲಿ ಕೂರಿಸೋದಕ್ಕೆ. ಈಗ ಅಂಬರಿಯಲ್ಲಿ ದೇವಿಯನ್ನು ಕೂರಿಸೋದು, ಹಿಂದೆಲ್ಲ ರಾಜರನ್ನು ಕೂರಿಸ್ಕೊಂಡು ಹೋಗ್ತಾ ಇದ್ರಲ್ಲ. ಇಲ್ಲಿ ಮುಖ್ಯ ಒಂದು ಆಕರ್ಷಣೆ ಒಂದು ದಂತದ್ದೊಂದು ಚೌಕಟ್ಟಿದೆ. ಆಮೇಲೆ ಶ್ರೀಗಂಧದ ಕರಡಿಗೆ. ದಂತದ ಚೌಕಟ್ಟಲ್ಲಿ ಜಂಬೂ ಸವರಿದ್ದೊಂದು ಫೋಟೋ ಫ್ರೇಮ್. ಅದು ನೋಡುವಾಗ ನಮಗೆ ದೂರದಿಂದ ನೋಡುವಾಗ ಗೊತ್ತಾಗೋದಿಲ್ಲ, ಆದರೆ ಹತ್ತಿರದಿಂದ ನೋಡುವಾಗ ಅಂದಾಜಾಗುತ್ತೆ ಅಷ್ಟೇ. ಆಮೇಲೆ ಇದು ಕಂಬಗಳು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ಕಂಬವೇ ಜಾಸ್ತಿ. ನಾವೆಲ್ಲ ದರ್ಬಾರ್ ಹಾಲೆಲ್ಲ ನೋಡಿದ್ದೇವಲ್ಲ, ಇಲ್ಲಿ ನೋಡುವಾಗ ನಮಗೆ ಗೊತ್ತಾಗೋದಿಲ್ಲ ಎಲ್ಲಿ ಅದು ದರ್ಬಾರ್ ಹಾಲ್ ಅಂತ. ನಾನು ಇಲ್ಲಿ ತೋರಿಸ್ತೇನೆ ನೋಡಿ. ಅಲ್ಲಿ ಇದೆ ನೋಡಿ ದರ್ಬಾರ್ ಹಾಲ್, ಅಂದರೆ ರಾಜರೆಲ್ಲ ದರ್ಬಾರ್ ಮಾಡೋದು. ನಾವು ಟಿ ವಿಯಲ್ಲೆಲ್ಲ ನೋಡಿರ್ತೀವಲ್ಲ, ಒಳಗೆ ನೋಡಿ ಇಷ್ಟು ಅಂಗಣ ಇದೆ ನೋಡಿ, ಅದರಲ್ಲಿ ಅವರು ದರ್ಬಾರು ಮಾಡೋದು. ಆಮೇಲೆ ಕಂಬ, ಅದೇ ಅದರದ್ದು ದಂತದಲ್ಲೇ ಮಾಡಿದ್ದಂತೆ ಈ ಕಂಬ, ಮತ್ತು ಕಂಬ ಅಲ್ಲ ಸಾರಿ, ಬಾಗಿಲು ಕಿಟಕಿ ಎಲ್ಲ. ನಾವೊಂದು ಸ್ವಲ್ಪ ಫೋಟೋ ತೆಗಿದ್ದೆ ಅಷ್ಟೇ. ನೋಡಿ ಕಂಬ ತುಂಬ ಚೆನ್ನಾಗಿದೆ. ಬನ್ನಿ ಒಳಗೆ ಏನೆಲ್ಲ ಇದೆ ಅಂತ ನೋಡ್ಕೊಂಡು ಬರೋಣ. ನೋಡಿ, ಇವರೇ ನಾಲ್ವಡಿ ಕೃಷ್ಣರಾಜ ಒಡೆಯರು, ಹೌದು, ಅರಮನೆ ಕಟ್ಟಿಸಿದವರು. ಆಮೇಲೆ ಮೈಸೂರಿನ ಸಮಗ್ರ ಒಂದು ಅಭಿವೃದ್ಧಿಗೆ ಕಾರಣವಾದವರು. ಅವರನ್ನು ಗಾಂಧೀಜಿಯವರು ರಾಜರ್ಷಿ ಅಂತ ಕೂಡ ಕರೀತಿದ್ದಾರಂತೆ. ನೋಡಿ ಕಂಬ ಎಲ್ಲ ನೋಡ್ಬೋದು. ಅವರ ಟೈಮಲ್ಲೆಲ್ಲ ಕನ್ನಂಬಾಡಿ ಅಣೆಕಟ್ಟು, ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆ ಎಲ್ಲ ಆಗಿದೆ ನೋಡಿ. ರಾಜರದೆಲ್ಲ ಚಿತ್ರ ಎಲ್ಲ ಇದೆ ಇಲ್ಲಿ. ಇನ್ನೊಂದು ಏನಂದರೆ ನೋಡಿ, ಶ್ರೀಗಂಧದ ಕರಡಿಗೆಗಳು. ಅಂದರೆ ಶ್ರೀಗಂಧದಲ್ಲಿ ಮಾಡಿದ್ದು ಕೆಲವು ಎಲ್ಲ ಇದು ಬೀಟೆ ಮರದಲ್ಲಿ ಕೂಡ ಮಾಡಿದ್ದಿದೆ ಅಂತ. ಇದನ್ನು ಸ್ಮರಣಿಕೆಯಾಗಿ ಕೊಡ್ತಾ ಇದ್ರಂತೆ ಬಂದವರಿಗೆ. ಮತ್ತು ಬಂಗಾರ ಕೂಡ ಇಡೋದಕ್ಕೆ ಇದನ್ನು ಯೂಸ್ ಮಾಡ್ತಾ ಇದ್ರು.
ನೋಡಿ ಇಲ್ಲಿ ಬೆಳ್ಳಿಯ ಸಿಂಹಾಸನ ಮತ್ತು ನೋಡು ಇದೆ ನಾನು ಹೇಳಿದ್ನಲ್ಲ ದಂತದ ಒಂದು ಚೌಕಟ್ಟು, ಅದರಲ್ಲಿ ಜಂಬೂ ಸವರಿದ್ದು ನೋಡಿ, ಹತ್ತಿರದಿಂದ ನೋಡುವಾಗ ಗೊತ್ತಾಗುತ್ತೆ, ಇಲ್ಲಾದರೆ ಗೊತ್ತಾಗೋದಿಲ್ಲ. ಇದು ಯುದ್ಧದಲ್ಲಿ ಬಳಸುತ್ತಿದ್ದ ಪಿರಂಗಿ ನೋಡಿ, ಮೇಲ್ಗಡೆ ಅದು ಇಟ್ಟು ಅದನ್ನು ಇದು ಮಾಡ್ತಾ ಇದ್ರಂತೆ. ಇವಾಗ ಎಲ್ಲ ದಸರಾದ ಟೈಮಲ್ಲಿ ಪೂಜೆ ಎಲ್ಲ ಮಾಡಿ ಇದು ಮಾಡ್ತಾರೆ ಅಂತ ಹೇಳ್ತಾರೆ ಸ್ವಲ್ಪ.